ಇವತ್ತು ಒಂದು ಸಾಫ್ಟ್ ಲಾಂಚ್ ಅನ್ನ ಮಾಡ್ತಾ ಇದ್ದೀವಿ. ಎಲ್ಲರ ಯೂಸರ್ ಐಡಿ ಪಾಸ್ವರ್ಡ್ ಕೊಟ್ಟ ನಂತರ ಒಂದು ವಿಶೇಷವಾದಂತ ಒಂದು ಸಭೆಯನ್ನ ಕರೆದು ಎಲ್ಲ ಸರ್ಕಾರಿ ಶಾಲೆಗಳು ಹಾಗೂ ಅನುದಾನಿತ ಶಾಲೆಗಳನ್ನ ಮುಖ್ಯವಾಗಿ ಉದ್ದೇಶವನ್ನ ಇಟ್ಕೊಂಡು 10ನೇ ಕ್ಲಾಸ್ ಓದ್ತಿರುವಂತಹ ಮಕ್ಕಳಿಗೆ ಒಂದು ವಿಶೇಷವಾದಂತಹ ಸಭೆಯನ್ನ ಇದಾದ ನಂತರ ಮುಂದಿನ 15 ದಿನಗಳ ಒಳಗಡೆ ನವೆಂಬರ್ 8 ಒಳಗಡೆ ನಾವೊಂದು ವಿಶೇಷ ಸಭೆಯನ್ನ BDO ಅವರು ಮತ್ತು BRC ಅವರು ಹಾಗೂ ಎಲ್ಲ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳನ್ನ ಕರೆಯುವಂತ ಕೆಲಸ ಆಗುತ್ತೆ. ತಮ್ಮೆಲ್ಲರ ಮಾಹಿತಿಗೋಸ್ಕರ ಪೋಷಕರು ಒಂದಷ್ಟು ಜನ ಇರೋದ್ರಿಂದ ಎಲ್ಲರಿಗೂ ಕನ್ನಡ ಬರುತ್ತೆ ಅಂತ ಹೇಳಿದ್ರೆ ಅಥವಾ ಕನ್ನಡ ಕಲಿಬೇಕಾಗುತ್ತೆ. ಯಾಕಂದ್ರೆ ನಮ್ದು ಭಾಷೆ ಕೇಳಿ ಬಂದು ಒಂಥರ ಕಾಸ್ಮೋಪಾಲಿಟನ್ ಸಿಟಿ ತರ ಆಗ್ತಿದೆ. ದೇಶದಲ್ಲಿರುವಂತಹ ನೋಟ್ ಮೇಲೆ ಎಷ್ಟು ಭಾಷೆ ಇದೆಯೋ ಅಷ್ಟು ಭಾಷೆ ಇಲ್ಲಿ ಮಾತಾಡುವಂತವರು ಈ ಭಾಷೆ ಕೇಳಿ ಗ್ರಾಮದಲ್ಲಿ ಸಿಗ್ತಾರೆ. ಕಳೆದ ವರ್ಷ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಹಾಗೂ ಪ್ರೈವೇಟ್ ಶಾಲೆಗಳು ಎಲ್ಲ ಸೇರಿ 10ನೇ ಕ್ಲಾಸ್ ರಿಸಲ್ಟ್ ಎಷ್ಟು ಬಂತು ಅಂತ ನಾನು ಕುತ್ಕೊಂಡು ಸಭೆಯಲ್ಲಿ ಕೇಳಿದಾಗ 80.88 ಕರೆಕ್ಟ್ ಸರ್? 70.88 ಅಂದ್ರೆ 100 ಜನ ಮಕ್ಕಳು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆದ್ರೆ 70 ಜನ ಮಕ್ಕಳು ಪಾಸ್ ಆಗ್ತಿದ್ರು. ಇದು ಕಳೆದ ವರ್ಷ ಬಂದಿರುವಂತ ರಿಸಲ್ಟ್. ನಿಮ್ಮ ಮಾಹಿತಿ ಅಂದ್ರೆ ಏನು 3 ಎಕ್ಸಾಮ್ ಕೊಡ್ತೀವಿ ಕರೆಕ್ಟ್ ಸರ್? 3 ಸತಿ ಒಂದು ಸರ್ಕಾರ ಮಕ್ಕಳನ್ನ ಫೇಲ್ ಮಾಡಬಾರ್ದು, ಪ್ರತಿಯೊಬ್ಬರು ಪಾಸ್ ಆಗೋ ರೀತಿ ಆಗ್ಬೇಕು ಅಂತ ಹೇಳಿ 3 ಅವಕಾಶವನ್ನ ಇವತ್ತು ಸರ್ಕಾರ ಮಕ್ಕಳು ಕೊಡ್ತಾ ಇದೆ ಪ್ರತಿ ವರ್ಷ. ಆದ್ರೂ ಸಹ ಕಳೆದ ವರ್ಷ 70.88% ಬಂದಿತ್ತು. ಇದರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎಷ್ಟಿರಬಹುದು ಅಂತ ನೋಡಿದ್ರೆ, ನೀವೇನೋ ಭಾಷೆ ಕೇಳಿ ಮೋಸ್ಟ್ ಡಿಮ್ಯಾಂಡ್ ಇರುವಂತಹ ಶಾಲೆ ಇಲ್ಲಿ ರಿಸಲ್ಟ್ ಮೋಸ್ಟ್ಲಿ 77-78% ಇರುತ್ತೆ. ಸರ್ ಒಂದು ವರ್ಷ 88% ಅಂದ್ರೆ 100 ಜನ ಮಕ್ಕಳು ಅಂದ್ರೆ 88 ಜನ ಪಾಸ್ ಆಗ್ತಾರೆ. ಆದ್ರೆ ಸರಾಸರಿ ಆವರೇಜ್ ಇನ್ಕ್ಲೂಡಿಂಗ್ ಭಾಷೆ ಕೇಳಿ ಇನ್ಕ್ಲೂಡಿಂಗ್ ಜೂನಿಯರ್ ಕಾಲೇಜ್ ತಗೊಂಡ್ರೆ ಕೇವಲ 50% ಪಾಸ್ ಆಗ್ತಾರೆ. ಅಂದ್ರೆ ಇಬ್ರು ವಿದ್ಯಾರ್ಥಿಗಳ ಎಕ್ಸಾಮ್ ಅನ್ನ ಬರೆದ್ರೆ ಒಬ್ಬರು ಪಾಸ್ ಆಗೋರು, ಇನ್ನೊಬ್ರು ಫೇಲ್ ಆಗೋರು. ಇದು ಸರಾಸರಿ ನಮ್ಮ ತಾಲೂಕಲ್ಲಿ ಅಷ್ಟೇ ನಾನು ಮಾತಾಡ್ತಾ ಇರೋದು, ಇಡೀ ರಾಜ್ಯದ ಮಾತಾಡ್ತಾ ಇಲ್ಲ, ಇನ್ನೊಂದು ಮಾತಾಡ್ತಾ ಇಲ್ಲ. ಇದನ್ನ ಬದಲಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು BDO ಅವ್ರ ಹತ್ರ ಮತ್ತು ರಾಮನ್ ಗೌಡ್ರ ಹತ್ರ, ವಿಶೇಷವಾಗಿ ರಾಮನ್ ಗೌಡ್ರು ಅವರೇ ಹೇಳಿದ್ರು, ಅಮೋಘ ವರ್ಷ IAS ಅಕಾಡೆಮಿ ಅಂತ ಹೇಳಿ ವಿಜಯನಗರದಲ್ಲಿ ಒಂದು IAS KAS ಅಕಾಡೆಮಿಯನ್ನ ಕಟ್ಟಿ 16 ಜನ ಸ್ಟೂಡೆಂಟ್ಸ್ ಅವರೇ ಹೇಳಿದ್ರು. ನಮ್ಮ ತಹಸೀಲ್ದಾರ್ ಕರೆಂಟ್ ಇರೋ ತಹಸೀಲ್ದಾರ್ ಸಹ ಸ್ಟೂಡೆಂಟ್ ಅವ್ರೆ. ಆ ರೀತಿಯಲ್ಲಿ ಒಂದು ಅಕಾಡೆಮಿಯನ್ನ ಕಟ್ಟಿದ್ರು. ಅವರು ಈ 10th ಅವ್ರಿಗೆ ಸಂಬಂಧನೇ ಇಲ್ಲ. ಅವರು ಏನೋ ಒಂದು PU ಕಾಲೇಜ್ ಮಾಡೋಣ ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು 10th ಯಾವ್ದೊಂದು ಕಾರ್ಯಕ್ರಮದಲ್ಲಿ ನನ್ನ ಭೇಟಿ ಆದ. ಅವಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಬಿಟ್ಟೆ. ಆಕ್ಚುಲಿ ಅದಕ್ಕೆ ಮುಂಚೆ ಟೀಚರ್ಸ್ ಅನ್ನ ಈ ಮುಂಚೆ ಇದ್ದಂತ ಮೇಡಮ್ BDO ಅವ್ರನ್ನ ನಾನು ಕೇಳಿದ್ದೆ, ಆದ್ರೆ ಅದಾಗಿರ್ಲಿಲ್ಲ. ಹಾಗಾಗಿ ಪ್ರೈವೇಟ್ ಅವ್ರನ್ನ ಅಪ್ರೋಚ್ ಮಾಡಿ ಒಂದು ವಿಡಿಯೋಗಳು ಮಾಡಬೇಕು, ಪ್ರತಿಯೊಂದು ಚಾಪ್ಟರ್ ಏನಿದೆ, ಪ್ರತಿಯೊಂದು ಸಬ್ಜೆಕ್ಟ್ ಸಿಲೆಬಸ್ ಏನಿದೆ ಅಷ್ಟಕ್ಕೂ ನಾವು ಆನ್ಲೈನ್ ಕ್ಲಾಸಸ್ ಕೊಡಕ್ಕಾಗತ್ತಾ ಅನ್ನೋ ಒಂದು ವಿಷಯವನ್ನ ಮುಂದೆ ಇಟ್ಟಾಗ ಖಂಡಿತವಾಗ್ಲೂ ಮಾಡಬಹುದು ಅಂತ ಹೇಳಿ ಅವರು ತಿಳಿಸ್ಕೊಟ್ರು. ಅದೇ ರೀತಿಯಲ್ಲಿ ಇವತ್ತು ತಾವೆಲ್ಲರೂ ಗೊತ್ತಿರಲಿ 4 ಸಬ್ಜೆಕ್ಟ್ ಅವರಾಗಲೇ ಮಾತಾಡ್ತಾ ಹೇಳೋದು. ಮೊದಲನೇದು ಇಂಗ್ಲಿಷ್, ಎರಡನೇದು ಮ್ಯಾಥಮೆಟಿಕ್ಸ್, ಮೂರನೇದು ಸೈನ್ಸ್, 4ನೇದು ಸೋಷಿಯಲ್ ಸೈನ್ಸ್. ನೀವಿನ್ನು @ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.